ಆತ್ಮೀಯ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಶುಭ ನಮನಗಳು. ಡಿಯರ್ ಸ್ಟೂಡೆಂಟ್ಸ್, ಈಗಾಗಲೇ ಬೇಸಿಕ್ ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ಅನ್ನುವಂತಹ ಈ ವಿಷಯದ ಮೇಲೆ, ಕಲಿಕೆಯ ಮೂಲ ಪರಿಕಲ್ಪನೆಗಳು ಅನ್ನುವಂತಹ ಒಂದು ಕಂಟೆಂಟ್ ಮೇಲೆ ನಾನು ಸುದೀರ್ಘವಾಗಿ ಎಲ್ಲ ಅಂಶಗಳನ್ನು ಹೇಳ್ತಾ ಬಂದೆ. ಸೊ ಇವತ್ತಿನ ಈ ಎಪಿಸೋಡು ಇದು ಕೊನೆ ಘಟ್ಟಕ್ಕೆ ಬಂದು ನಾವು ನಿಂತಿರ್ತಕ್ಕಂಥದ್ದು. ಅದು ನಾಲೆಡ್ಜ್ ಅಂತ ಕರಿತೀವಿ, ಜ್ಞಾನ. ಈ ಜ್ಞಾನ ಅನ್ನುವಂತಹ ವಿಷಯವನ್ನು ಹೇಳೋದಕ್ಕಿಂತ ಮುಂಚೆ ಒಂದಿಷ್ಟು ನಾನು ಹಿನ್ನೆಲೆಗೆ ಹೋಗಿ ಬರ್ತೀನಿ, ಒಂದಿಷ್ಟು ನಾನು ನೆನಪು ಮಾಡಿಸ್ತಾ ಬರ್ತೀನಿ. ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ಅಂತ ಏನು ಕರಿತೀವಲ್ವ, ಕಲಿಕೆಯ ಮೂಲ ಪರಿಕಲ್ಪನೆ ಅನ್ನುವಂತಹ ಈ ವಿಷಯದಲ್ಲಿ ನಾವೇನೇನು ನೋಡ್ತಾ ಬಂದಿವಿ. ದ ಫಸ್ಟ್ ಹಾರ್ಡ್ ವರ್ಕ್ ಅಂತ ನೋಡಿದ್ವಿ. ಸೊ ವಾಟ್ ಇಸ್ ದ ಸೆಕೆಂಡ್ ಒನ್? ಸೆಲ್ಫ್ ಸ್ಟ್ಯಾಬಿಲಿಟಿ ಅಂತ ನೋಡಿದ್ವಿ. ವಾಟ್ ಇಸ್ ದ ನೆಕ್ಸ್ಟ್ ಒನ್? ದ ಪರ್ಸನಾಲಿಟಿ. ವಾಟ್ ಇಸ್ ದ ಲಾಸ್ಟ್ ಒನ್? ಜ್ಞಾನ ಮೀನ್ಸ್ ನಾಲೆಡ್ಜ್. ಸೊ ನಾನು ತುಂಬ ಚೆನ್ನಾಗಿ ನಿಮಗೆಲ್ಲ ಒಂದು ಚಿತ್ರದ ಮುಖಾಂತರ ವಿವರಣೆ ಕೊಟ್ಟಿದ್ದೆ. ಈಗಲೂ ಆ ಚಿತ್ರವನ್ನು ಒಂದಿಷ್ಟು ಗಮನಿಸಿ. ಹಾರ್ಡ್ ವರ್ಕು ನಾನು ಪಾದ ತೊಗೊಂಡಿದ್ದೆ, ಜ್ಞಾನಕ್ಕೆ ನಾನು ತಲೆಯನ್ನು ತೊಗೊಂಡಿದ್ದೆ. ಇನ್ನು ಮಧ್ಯೆ ಇರತಕ್ಕಂಥ ಈ ಶರೀರನ ನಾನು ಏನು ಮಾಡಿದ್ದೆ ಅಂತಂದರೆ ಸೆಲ್ಫ್ ಸ್ಟ್ಯಾಬಿಲಿಟಿ, ಸ್ವಯಂ ಸ್ಥಿರತೆಗೆ ಬಳಸ್ಕೊಂಡೆ. ನೆಕ್ಸ್ಟ್ ವ್ಯಕ್ತಿತ್ವ, ಪರ್ಸನಾಲಿಟಿಗೆ ಬಳಸ್ಕೊಂಡೆ. ಸೊ ನಮ್ಗೆ ಈಗಾಗಲೇ ಪರ್ಸನಾಲಿಟಿ ಅಂತಕ್ಕಂಥದ್ದು ಗೊತ್ತಾಯಿತು, ಅದು ವ್ಯಕ್ತಿತ್ವ ಹೇಗಿರಬೇಕು ಅಂತಕ್ಕಂಥದ್ದು ಗೊತ್ತಾಯಿತು, ಸ್ವಯಂ ಸ್ಥಿರತೆ ಹೇಗೆ ಸಂಪಾದನೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಯಿತು, ಹಾರ್ಡ್ ವರ್ಕ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಯಿತು. ಇನ್ನು ನಾನು ಕೊನೆ ಘಟ್ಟದಲ್ಲಿದ್ದೀನಿ, ಅದು ನಾಲೆಡ್ಜ್ ಅಂತ ಕರಿತೀವಿ, ಜ್ಞಾನ. ಅದು ಡಿಯರ್ ಸ್ಟೂಡೆಂಟ್ಸ್, ಇದು ಜ್ಞಾನ ಇದು ಯಾರೊಬ್ಬರ ಸ್ವತ್ತಲ್ಲ. ಬರೀ ವಿದ್ಯಾರ್ಥಿಗಳು ಮಾತ್ರ ಕಲಿಬೇಕು, ಬರೀ ಉಪನ್ಯಾಸಕರು ಮಾತ್ರ ತಿಳ್ಕೋಬೇಕು, ಅಥವಾ ಸಮಾಜದಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಮಾತ್ರ ತಿಳ್ಕೋಬೇಕಂತಕ್ಕಂಥದ್ದು ಏನೂ ಇಲ್ಲ. ಜ್ಞಾನ ಇದು ಸಾರ್ವತ್ರಿಕವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಜೀವಿ, ಮನುಷ್ಯ ಆಗಿರ್ತಕ್ಕಂಥವನು ಪ್ರತಿ ಕ್ಷಣಕ್ಕೂ ಪ್ರತಿ ದಿನಕ್ಕೂ ಜ್ಞಾನ ಸಂಪಾದನೆ ಮಾಡ್ಕೊಂಡು ಹೋಗ್ತಾನೆ ಇರ್ತಾನೆ. ಇದು ನಿರಂತರತೆ. ನಾವು ಸಾಯೋವರೆಗೂ, ಕೊನೆ ಉಸಿರು ಇರೋವರೆಗೂ ಜ್ಞಾನ ಸಂಪಾದನೆ ಮಾಡ್ಕೊಳ್ತಾನೆ ಇರ್ತೀವಿ. ಬಟ್ ಒಂದು ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಇಲ್ಲೇ, ಏನು ಜ್ಞಾನ? ನಾವು ಅಂದ್ಕೊಳ್ತೀವಿ ಕಾಲೇಜ್ಗೆ ಹೋಗ್ತೀವಿ ಸರ್, ಶಾಲೆಗೆ ಹೋಗ್ತೀವಿ ಸರ್, ನಾನು ಕೋರ್ಸ್ ಮಾಡ್ಕೊತೀನಿ ಸರ್, ನಾನು ಪದವಿ ಮಾಡ್ಕೊತೀನಿ ಸರ್, ನನ್ನ ಪುಸ್ತಕ ಇದ್ದಾವೆ ಸರ್, ಟೆಕ್ಸ್ಟ್ ಬುಕ್ಸ್ ಇದ್ದಾವೆ, ಅಭ್ಯಾಸ ಮಾಡ್ತೀನಿ, ಇದು ಜ್ಞಾನ. ಹೌದು, ಸತ್ಯ. ಇದರಾಚೆಗೆ ಜೀವನ ಇದೆ. ಇದರಾಚೆಗಿರ್ತಕ್ಕಂಥ ಜೀವನದಲ್ಲಿ ನಾವು ಹೇಗೆ ನಮ್ಮ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತೀವಿ. ವಿದ್ಯಾರ್ಥಿಗಳು ತುಂಬ ಮುಖ್ಯವಾಗಿರ್ತಕ್ಕಂಥ ಕೆಲವೆಲ್ಲ ವಿಷಯಗಳೇ ಹೇಳ್ತಾ ಬರ್ತೀನಿ. ಪ್ರತಿಯೊಬ್ಬರಿಗೂ ಅನ್ವಯ ಆಗ್ತಕ್ಕಂಥ ರೀತಿಯಲ್ಲಿ ನಾವು ವಿಷಯಗಳನ್ನೆಲ್ಲ ಹೇಳ್ತಾ ಬರ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ನಾಲೆಡ್ಜ್. ಒಂದು ಚಿಕ್ಕ ಉದಾಹರಣೆ ಕೊಟ್ಟು ನನ್ನ ಕಂಟೆಂಟನ್ನು ಸ್ಟಾರ್ಟ್ ಮಾಡ್ತೀನಿ. ಜ್ಞಾನವನ್ನು ನಾವೇನು ಮಾಡ್ತೀವಿ, ಒಂದು ಹಣತೆ ಅಥವಾ ಜ್ಯೋತಿಗೆ ಹೋಲಿಸ್ತೀವಿ. ಜ್ಞಾನ ಇದರ ಸಂಕೇತ ಬೆಳಕು. ಜ್ಞಾನ ಅದು ಬೆಳಕು. ಕತ್ತಲಿನಿಂದ ಬೆಳಕಿನಡೆಗೆ ಹೋಗ್ತಕ್ಕಂಥದ್ದು ಜೀವನ. ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಜೀವನ. ಹಾಗಾಗಿ ನಾವು ಜ್ಯೋತಿಗೆ ನಾವು ಉದಾಹರಣೆಯಾಗಿ ಕೊಡ್ತೀವಿ. ವಿದ್ಯಾರ್ಥಿಗಳಿಗೆ ಜ್ಞಾನ ಸಂಪಾದನೆ ಅಂತಕ್ಕಂಥದ್ದು ಬೇಕೇ ಬೇಕು. ಸೊ ಅದು ಯಾವ ಪ್ಯಾರಾಮೀಟರ್ಸಲ್ಲಿ ಬೇಕು ಅಂತಕ್ಕಂಥದ್ದನ್ನು ನಾನು ಇವತ್ತಿನ ಎಪಿಸೋಡಲ್ಲಿ ತುಂಬ ಸ್ಪಷ್ಟವಾಗಿ, ತುಂಬ ಕ್ಲಾರಿಟಿಯಲ್ಲಿ ಹೇಳ್ತಾ ಬರ್ತೀನಿ. ವಾಟ್ ಈಸ್ ದ ಪಾತ್ ಟು ಅಕ್ವೈರಿಂಗ್ ನಾಲೆಡ್ಜ್? ಹಾಗಾದರೆ ಜ್ಞಾನವನ್ನು ಪಡೆಯುವ ಮಾರ್ಗ ಯಾವುದು? ಸರಿ, ಹೇಗೆ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು ಸರ್? ಒಂದು ಸ್ಪಷ್ಟತೆ ಇಲ್ಲೇ ಕೊಡ್ತೀನಿ. ಜ್ಞಾನ ಅಂತಂದರೆ ನಾವು ಸಮುದ್ರಕ್ಕೆ ಹೋಲಿಸ್ತೀವಿ. ಜ್ಞಾನನ ನಾವು ನದಿಗೆ ಹೋಲಿಸಲ್ಲ, ಜ್ಞಾನವನ್ನು ನಾವು ಕೆರೆಗೆ ಹೋಲಿಸಲ್ಲ, ಜ್ಞಾನವನ್ನು ಮತ್ತೊಂದಕ್ಕೆ ಹೋಲಿಸಲ್ಲ. ಜ್ಞಾನ ಅಂತಂದರೆ ಸಾಕು, ಅದು ಆಕಾಶದಷ್ಟು ವಿಶಾಲವಾಗಿರ್ತಕ್ಕಂಥದ್ದು. ಜ್ಞಾನ ಅಂತಂದರೆ ಸಾಕು, ನಾವು ಸಮುದ್ರಕ್ಕೆ ಹೋಲಿಸ್ತೀವಿ. ಸಮುದ್ರದ ನೀರು ಎಲ್ಲಾದರೂ ಬತ್ತಿರೋದು ನಾವು ನೋಡ್ತೀವಾ? ಚಾನ್ಸೇ ಇಲ್ಲ. ಅಂಥ ವಿಶಾಲವಾಗಿರ್ತಕ್ಕಂಥದ್ದು ಜ್ಞಾನ ಅಂತಕ್ಕಂಥದ್ದು. ಸಮುದ್ರ ಅಲ್ವಾ, ಇಲ್ಲಿ ಎಷ್ಟು ಬೇಕಾದ್ರೆ ನಾವು ಸಂಪಾದನೆ ಮಾಡ್ಕೋಬೋದು, ತಿಳ್ಕೊಬೋದು, ತಿಳಿತಾನೇ ಹೋಗ್ತಾ ಇರಬಹುದು. ಎಷ್ಟು ತಿಳ್ಕೊಂಡ್ರೂ ಪ್ರಪಂಚದ ಜ್ಞಾನ ನಾವು ಪಡ್ಕೊಂಡೆ ಅಂತಕ್ಕಂಥದ್ದು ತುಂಬ ಮೂರ್ಖತನ ಆಗುತ್ತೆ. ಸರ್, ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಸರ್, ನಾನು ಡಾಕ್ಟ್ರೇಟ್ ಮಾಡಿದ್ದೀನಿ ಸರ್, ನಾ ಹೀಗೆ ಸರ್, ನನ್ನಷ್ಟು ಜ್ಞಾನ ಯಾರೂ ಇಲ್ಲ. ಹಾಗೆ ಅಂದ್ಕೊಂಡ್ರೆ ನನಗೆ ಅಹಂಕಾರ ಬಂದಂತೆ ಲೆಕ್ಕ. ಹಾಗನ್ಕೊಂಡ್ರೆ ನಾವು ಮೂರ್ಖ ಅಂತಂತೇಳಿ ಲೆಕ್ಕ. ಜ್ಞಾನ ಅಂತಕ್ಕಂಥದ್ದು ಅಷ್ಟು ಸಮುದ್ರವಾಗಿರ್ತಕ್ಕಂಥದ್ದು. ಅಂತಹ ಸಮುದ್ರವಾಗಿ ಇರ್ತಕ್ಕಂಥ, ಸಮುದ್ರಕ್ಕೆ ಹೋಲಿಕೆ ಕೊಟ್ಟಿರ್ತಕ್ಕಂಥ ಈ ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ದಾರಿಗಳು ಯಾವುವು? ಸೊ
ಇಲ್ಲಿ ನಾನು 2 ಭಾಗದಿಂದ ಹೇಳ್ತಾ ಬರ್ತೀನಿ. ಸೊ ವಾಟ್ ಇಸ್ ದ ಫಸ್ಟ್, ಇಲ್ಲಿ ಲಿಸ್ಟಲ್ಲಿ ನೋಡ್ತೀವಿ ಗ್ರಂಥಗಳ ಮುಖಾಂತರ ನಾವು ನಾಲೆಡ್ಜನ್ನು ಪಡ್ಕೊಳ್ತೀವಿ. ಸೊ ವಾಟ್ ಇಸ್ ದ ಫಸ್ಟ್ ಪಾಯಿಂಟ್, ಥ್ರೂ ಟೆಕ್ಸ್ಟ್ಸ್, ಗ್ರಂಥಗಳ ಮುಖಾಂತರ 100%. ಇವತ್ತು ಶಾಲೆಯಲ್ಲಿ ಸಿಲೆಬಸ್ ಅಂತ ಕೊಟ್ಟಿರ್ತಾರೆ, ಐದರ್ ಫಿಸಿಕ್ಸ್ ಕೆಮಿಸ್ಟ್ರಿ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಎನಿ ಸಬ್ಜೆಕ್ಟ್, ದ ಪೊಲಿಟಿಕಲ್ ಸೈನ್ಸ್ ಆಗಿರಲಿ ಅಥವಾ ಇನ್ನು ಯಾವುದೋ ವಿಷಯ. ಸೊ ಟೆಕ್ಸ್ಟ್ ಬುಕ್ಸ್ ಇದ್ದಾವೆ. ಇಲ್ಲಿ ಟೆಕ್ಸ್ಟ್ ಬುಕ್ಸು ಅದ್ರ ಜೊತೆಗೆ ಗ್ರಂಥಗಳು ಅಂತ ಕರಿತಾ ಬರ್ತೀವಿ. ಸಾಕಷ್ಟು ಗ್ರಂಥಗಳನ್ನು ನಾವು ಅಧ್ಯಯನ ಮಾಡೋದ್ರ ಮುಖಾಂತರ ಜ್ಞಾನ ಸಂಪಾದನೆ ಮಾಡ್ಕೊಳ್ತಾ ಬರ್ತೀವಿ. ಇದು ಬಹಳ ಮುಖ್ಯ. ದ ಡಿಯರ್ ಸ್ಟೂಡೆಂಟ್ಸ್, ಒಂದು ಚೆನ್ನಾಗಿ ತಿಳ್ಕೊಳ್ರಿ, ಇವತ್ತು ಓದ್ತಕ್ಕಂಥವರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಇವತ್ತು ಡಿಜಿಟಲ್ ಬಂದಾದ ಮೇಲಿಂದ, ಅದು ಮೊಬೈಲ್ ಬಂದಾದ ಮೇಲಿಂದ ಮಕ್ಕಳು ಗ್ರಂಥಗಳನ್ನು ಹಿಡಿದು ಅಭ್ಯಾಸ ಮಾಡ್ತಕ್ಕಂಥದ್ದು ತುಂಬ ಕಡಿಮೆ ಆಗಿದೆ. ಒಂದು ಮಾತು ಹೇಳ, ಹಿರಿಯರು ಹೇಳಿರ್ತಕ್ಕಂಥ ಮಾತು ಎಲ್ರಿಗೂ ಗೊತ್ತಿರ್ತಕ್ಕಂಥ ಮಾತೆ, ಏನು ವಿಶೇಷ ಏನಲ್ಲ, ಬಟ್ ಆ ವಾಕ್ಯದಲ್ಲಿ ಅಷ್ಟು ವಿಶೇಷ ಇದೆ. ತಲೆ ತಗ್ಗಿಸಿ ನನ್ನನ್ನು ನೋಡು ಅಂದರೆ ಪುಸ್ತಕ, ಗ್ರಂಥ. ತಲೆ ತಗ್ಗಿಸಿ ನನ್ನನ್ನು ನೋಡು, ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ. ಜ್ಞಾನ ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥ ಮನುಷ್ಯ ಯಾರಿಗೂ ಹೆದರೋದು ಬೇಕಿಲ್ರಿ. ಒಂದು ಮಾತು ಹೇಳ, ಶತ್ರುಗಳು ನಿನ್ನ ಜ್ಞಾನಕ್ಕೆ ಹೆದರ್ತಾರೆ. ಅವ ಎಂಥ ಶತ್ರು ಆಗಿರಲಿ, ಅವನು ನಿನಗೆ ಹೆದರ್ತಿದ್ದಾನಂತಂದರೆ ನಿನ್ನ ಆಕಾರಕ್ಕೆಲ್ಲ, ನಿನ್ನ ದೇಹದ ಇದಕ್ಕೆಲ್ಲ, ನಿನ್ನ ಸೌಂದರ್ಯಕ್ಕೆಲ್ಲ, ನಿನ್ನ ಯಾವುದಕ್ಕೂ ಅಲ್ಲ. ಅವನು ಹೆದರ್ತಿರೋದು ನಿನ್ನ ಜ್ಞಾನಕ್ಕೆ. ಒಬ್ಬ ಶತ್ರು ಹೆದರ್ತಕ್ಕಂಥದ್ದು ನಮಗೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನಕ್ಕೆ ಮಾತ್ರ ಹೆದರ್ತಾನೆ. ಇಂಥ ಅದ್ಭುತ ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಗ್ರಂಥಗಳು ತುಂಬ ತುಂಬ ಮುಖ್ಯವಾಗಿರುತ್ತೆ. ಸೊ ಇಲ್ಲಿ ಒಂದು ಕ್ಲೂ ನಿಮಗೆ ಕೊಡ್ತೀನಿ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಮಗೆ ಸಿಲೆಬಸ್ಸು ಕಂಟೆಂಟ್ ಇದೆ, ಅದನ್ನು ಅಭ್ಯಾಸ ಮಾಡ್ತೀವಿ, ಪರೀಕ್ಷಾ ದೃಷ್ಟಿಯಲ್ಲಿ ಅಭ್ಯಾಸ ಮಾಡ್ಕೊಳ್ತೀವಿ. ಪರೀಕ್ಷೆಗಳು ಮುಗೀತು ಅಂತಂದರೆ ಸಾಕು, ಅದರ ನಾಲೆಡ್ಜು, ಅದರ ಜ್ಞಾನ ಅಂತಕ್ಕಂಥದ್ದು ಮಸ್ಕಾಗಿ ಹೋಗ್ತಾ ಇರುತ್ತೆ. ಇದನ್ನಾಗಲೇ ನಾನು ಕಳೆದ ಎಪಿಸೋಡಲ್ಲಿ ಹೇಳಿದ್ದೀನಿ. ಸೊ ಇದರ ಆಚೆಗೆ ನನಗೆ ಜ್ಞಾನ ನಿಲ್ಲಬೇಕು ಅಂತಂದರೆ ಅದು ಮನಸ್ಸು ಕೊಟ್ಟು ಅಭ್ಯಾಸ ಮಾಡ್ತಕ್ಕಂಥದ್ದು. ದ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಪರೀಕ್ಷಾ ದೃಷ್ಟಿಯಲ್ಲಿ ಓದಿರ್ತಕ್ಕಂಥದ್ದು ಅದು ಬರೀ ಸೀಮಿತ, ಇಷ್ಟೇ. ಅದರ ಆಚೆಗೆ ನಾನು ಅಭ್ಯಾಸ ಮಾಡ್ತೀನಿ, ಅರ್ಥಾತ್ ನನ್ನ ತಿಳುವಳಿಕೆಗೆ, ನನ್ನ ಜ್ಞಾನಕ್ಕೆ ನಾನು ಅಭ್ಯಾಸ ಮಾಡ್ತೀನಿ ಅಂದರೆ ಅದು ಶಾಶ್ವತವಾಗಿ ನಿಲ್ಲುತ್ತೆ. ಇವತ್ತಿಗೂ ಎಷ್ಟೋ ಮೇಸ್ಟ್ರುಗಳು ಹೇಗಿರ್ತಾರೆ ಅಂತಂದರೆ, ಅವರು ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ, ಅವತ್ತು ಓದಿರ್ತಕ್ಕಂಥ ಓದನ್ನು ಇವತ್ತು ಹಾಗೆ ಕರತಲಾಮಲಕವಾಗಿ ಕ್ಲಾಸ್ ರೂಮಲ್ಲಿ ಅಥವಾ ಹಿತೋಪದೇಶಗಳ ಮುಖಾಂತರ ಹೇಳ್ತಾನೆ ಇರ್ತಾರೆ. ಹೇಗೆ ಬಂತು ಇದೆಲ್ಲ? ಅವರು ಮನಸ್ಸು ಕೊಟ್ಟು ಅವತ್ತು ಕಂಠಸ್ಥ ಮಾಡಿದ್ರು, ಅದನ್ನು ಮನನ ಮಾಡ್ಕೊಂಡಿದ್ರು, ಅದನ್ನು ಅರಗಿಸ್ಕೊಂಡಿದ್ರು. ಸೊ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಒಂದು ತಿಳ್ಕೊಳ್ರಿ, ಪುಸ್ತಕಗಳು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಒಂದು ಸಣ್ಣ ಎಕ್ಸಾಂಪಲ್ ಹೇಳಿ ಈ ಕಂಟೆಂಟನ್ನು, ಈ ಒಂದು ಪಾಯಿಂಟನ್ನು ಕ್ಲೋಸ್ ಮಾಡ್ತೀನಿ. ಏನಪ್ಪ ಎಕ್ಸಾಂಪಲು? ತುಂಬ ಶಾರ್ಪ್ ಆಗಿರ್ತಕ್ಕಂಥದ್ದು. ಸೊ ವಾಟ್ ಇಸ್ ದ್ಯಾಟ್? ಅದು ಜ್ಞಾನ ಹೇಗೆ, ಅಕ್ಷರ ಜ್ಞಾನ ಹೇಗೆ, ಒಂದು ಗ್ರಂಥ ಆಗಿರಲಿ, ಒಂದು ಹಾಳೆ ಆಗಿರಲಿ, ಒಂದು ಚಿಕ್ಕ ಪೇಪರ್ ಆಗಿರಲಿ, ನೀವೆಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀರಿ, ಅಲ್ಲೆಲ್ಲೋ ದಾರಿಲಿ ಒಂದು ನ್ಯೂಸ್ ಪೇಪರ್ ಸಿಕ್ತ ಅನ್ಕೋ, ತಗೋ, ತುಂಡು ಪೇಪರ್ ತಗೋ, ಒಂದು ಅರ್ಧ ಶೀಟ್ ಪೇಪರ್ ತಗೋ, ಅದು ಎಷ್ಟೊಂದು ಪೇಪರ್ ತಗೋ, ಅದು ಯಾವತ್ತಿಂದೋ ಗೊತ್ತಿಲ್ಲ, ವೇಸ್ಟ್ ಅಂತ ಬಿಸಾಕಿದ್ದಾರೆ. ತಗೋಪ್ಪಿ ನೀನು ಫಸ್ಟು ಅದು ತಗೋ, ಅಲ್ಲಿರ್ತಕ್ಕಂಥ ಕಂಟೆಂಟನ್ನು ಸ್ವಲ್ಪ ಓದು. ಯಾವತ್ತಿಂದೋ ಒಂದು ಇತಿಹಾಸ ಹೇಳ್ತಾ ಇರುತ್ತೆ, ಯಾವತ್ತಿಂದೋ ಒಂದು ಘಟನೆ ಹೇಳ್ತಾ ಇರುತ್ತೆ. ನಿನಗೊಂದು ಆ ಒಂದು ತುಂಡು ಪೇಪರ್ ನಿನಗೆ ಜ್ಞಾನವನ್ನು ತಿಳಿಸ್ಕೊಡುತ್ತೆ. ಅಕ್ಷರಕ್ಕಿರ್ತಕ್ಕಂಥ ತಾಕತ್ತು ಅದು, ಸುಮ್ಮನೆ ಅಲ್ಲ. ಅಕ್ಷರಕ್ಕಿರ್ತಕ್ಕಂಥ, ಬರವಣಿಗೆ ಇರ್ತಕ್ಕಂಥ ತಾಕತ್ತು ಅದು ನಮಗೊಂದು ತಿಳಿಸ್ಕೊಡುತ್ತೆ, ನಮಗೆ ಜ್ಞಾನವನ್ನು ಕಲಿಸ್ಕೊಡುತ್ತೆ, ನಮಗೆ ಜ್ಞಾನವನ್ನು ತಿಳಿಸ್ಕೊಡುತ್ತೆ. ಎಷ್ಟು ಶ್ರೇಷ್ಠ! ಸೊ ಯಾವುದು ವ್ಯರ್ಥ ಅಲ್ಲ. ಡಿಯರ್ ಸ್ಟೂಡೆಂಟ್ಸ್, ನಿಮಗೊಂದು ವಿಷಯ ಹೇಳ್ತೀನಿ, ನಮ್ಮ ಸಿಲೆಬಸ್ಸಿಗೆ ಇರ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಿಕೊಡ್ರಿ. ಪ್ರತಿದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಸರ್ ಅಭ್ಯಾಸ ಮಾಡ್ಬೇಕಂತಂದ್ರೆ ಸರ್ ಪುಸ್ತಕ ತೆಗೆದು ಸರ್ ನಿದ್ದೆನೇ ಬಂದುಬಿಡುತ್ತೆ. ಇಷ್ಟಪಟ್ಟು ಏನೇ ಓದು, ಅದು ನಿದ್ದೆನೂ ಓಡಿಸುತ್ತೆ. ಜಸ್ಟ್ ದಿನ ಒಂದು 10 ನಿಮಿಷನೋ 20 ನಿಮಿಷನೋ ಯಾವುದೋ ಒಂದು ಪುಟ್ಟ ಕತೆ ಓದು. ಪುಸ್ತಕನ ರೆಫರ್ ಮಾಡೋ, ಮೊಬೈಲ್ಗಿಂತ ಇದು ಬಹಳ ಮುಖ್ಯ. ಅದನ್ನು ಬಿಟ್ಟಾಕ್ರಿ ಫಸ್ಟು, ಒಂದು ಸೈಡಲ್ಲಿ ಇಡ್ರಿ ಫಸ್ಟು. ರೀಲ್ಸ್ ನೋಡಿ ಹೋಗ್ತಕ್ಕಂಥದ್ದು ಬೇಕಾಗಿಲ್ಲ. ತಗೋ, ಯಾವುದೋ ಗ್ರಂಥ ತಗೋ. ಸಾಕಷ್ಟು ಇವತ್ತು ವೈಚಾರಿಕ ಗ್ರಂಥಗಳಿದ್ದಾವೆ, ಸಾಕಷ್ಟು ಇವತ್ತು ಜೀವನ ಕೌಶಲ್ಯಗಳನ್ನು ಹೇಳ್ತಕ್ಕಂಥ ಗ್ರಂಥಗಳಿದ್ದಾವೆ, ಪರಿಸರದ ಬಗ್ಗೆ ಗ್ರಂಥಗಳಿದ್ದಾವೆ, ಆರೋಗ್ಯದ ಬಗ್ಗೆ ಗ್ರಂಥಗಳಿದ್ದಾವೆ, ಕಥೆ ಇದೆ, ಕಾದಂಬರಿ ಇದೆ, ಏನು ಬೇಕಾದ್ರೆ ಬೇಜಾನಿದೆ. ನಿನಗಿಷ್ಟವಾಗಿರ್ತಕ್ಕಂಥ ಯಾವ್ದು ಬೇಕೋ ಒಂದಿಷ್ಟು ಸ್ಟೋರೇಜ್ ಮಾಡ್ಕೊ. ನೀವು ಬಿಡುವಿದ್ದಾಗ ಸುಮ್ಮನೆ ರಿಲ್ಯಾಕ್ಸಾಗಿ ಓದು. ಸುಮ್ಮನೆ ಏನೋ ರಿಲ್ಯಾಕ್ಸ್ ಆಗ್ತೀನಿ ಸರ್, ಸ್ವಲ್ಪ ಯಾಕೋ ವಿಶ್ರಾಂತಿ ತೊಗೊಳ್ತೀನಿ ಸರ್, ಜಸ್ಟ್ ಒಂದು ಕತೆ ಓದು, ಜಸ್ಟ್ ಒಂದು ಘಟನೆ ಓದು, ಏನೋ ಒಂದು ಓದು. ಮನಸ್ಸು ಎಷ್ಟು
ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಸೊ ಗ್ರಂಥಗಳ ಮುಖಾಂತರ ನಾವು ಜ್ಞಾನ ಸಂಪಾದನೆ ಮಾಡ್ತೀವಿ. ಸೊ ದಿಸ್ ಈಸ್ ದ ಫಸ್ಟ್ ಒನ್.